ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ದೈಹಿಕ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣದಲ್ಲಿ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಮಕ್ಕಳ ಈಗ ನಾನು 9ನೇ ತರಗತಿಗೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಎಂಬ ವಿಷಯವಾಗಿ ನಾನು ನಿಮಗೆ ತರಗತಿಯನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಮಕ್ಕಳ ಸ್ವಾತಂತ್ರ್ಯ ನಂತರದಲ್ಲಿ ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಹೇಗಿತ್ತು, ಪೂರ್ವದಲ್ಲಿ ಹೇಗಿತ್ತು, ಸ್ವಾತಂತ್ರ್ಯ ನಂತರ ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ಹಂತದಲ್ಲಿ ಬೆಳವಣಿಗೆ ಆಗಿದೆ ಎಂಬುದರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಸರಳವಾಗಿ ನಿಮಗೆ ಈ ಒಂದು ವಿಷಯದ ಬಗ್ಗೆ ನಾನು ಹೇಳಲು ಇಚ್ಛೆಪಡ್ತೇನೆ. ನಂತರ ನಾವು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಅಂತಂದರೆ, ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಒಂದೇದು ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ. ಸ್ವಾತಂತ್ರ್ಯ ನಂತರ ಕೆಲವು ಸಮಿತಿಗಳನ್ನು ಯಾವ ರೀತಿ ಮಾಡಿಕೊಂಡು ಎಂಬುದರ ಬಗ್ಗೆ ತಿಳಿಸ್ತೀನಿ. ವಿವಿಧ ಸಮಿತಿಗಳು ನೀಡಿದಂತಹ ಶಿಫಾರಸುಗಳನ್ನು ಮತ್ತು ಅನುಷ್ಠಾನವನ್ನು ಯಾವ ರೀತಿ ತಂದರು ಅಂತ ಎಂಬುದರ ಬಗ್ಗೆ ನಾನು ಈ ಭಾರತ ಸ್ವಾತಂತ್ರ್ಯ ನಂತರ ಭಾರತದ ಬೆಳವಣಿಗೆ ಹೇಗಿದೆ ಎಂಬುದನ್ನು ಹೇಳ್ತೀನಿ. ಈಗ ನಾನು ಮೊದಲು ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಹೇಗೆ ಬಂದಿದೆ ಎಂಬುದರ ಬಗ್ಗೆ ನಾನು ಈಗ ಹೇಳ್ತೇನೆ. ಮಕ್ಕಳ, ಇದರ ಇತಿಹಾಸವನ್ನು ನೋಡೋಣ. ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಇತಿಹಾಸವನ್ನು ನಾವು ಕಂಡುಕೊಂಡಾಗ ಮೊದಲು ನಾವು ದೈಹಿಕ ಶಿಕ್ಷಣದ ಬೆಳವಣಿಗೆ ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ನಾವು ಕಾಣ್ಬೋದು. ಈಗ ನಮ್ಮ ಸ್ವಾತಂತ್ರ್ಯ ನಂತರ ನಮ್ಮ ದೈಹಿಕ ಶಿಕ್ಷಣದ ಬಗ್ಗೆ ತನ್ನದೇ ಆದಂತಹ ಇತಿಹಾಸವನ್ನು ಇದು ನಮ್ಮ ದೈಹಿಕ ಶಿಕ್ಷಣ ಹೊಂದಿರುತ್ತದೆ ಮಕ್ಕಳು. ಗೊತ್ತಾಯ್ತಾ? ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಗಾಗಿ ಕೆಲವು ಸಮಿತಿಗಳನ್ನು ಇವರು ಅನುಷ್ಠಾನಕ್ಕೆ ತಂದರು. ಮತ್ತು ತನ್ನದೇ ಆದ ಇತಿಹಾಸವನ್ನು ಹೊಂದಿರುತ್ತದೆ. ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆಯನ್ನು ನಾವು ಹಿನ್ನೆಲೆಯನ್ನು ನೋಡಿದಾಗ, ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ನಾವು ದೈಹಿಕ ಶಿಕ್ಷಣ ಬೆಳವಣಿಗೆ ಹಿನ್ನೆಲೆಯನ್ನು ನಾವು ನೋಡಿದಾಗ ಮತ್ತು ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆಯನ್ನು ನಾವು ಕೆಲವು ಪ್ರಾಮುಖ್ಯತೆಯನ್ನು ಮತ್ತು ಚಟುವಟಿಕೆಗಳನ್ನು ಅಥವಾ ಬೆಳವಣಿಗೆಯನ್ನು ನಾವು ನೋಡಿದಾಗ, ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಲಾರ್ಡ್ ಮೆಕಾಲೆ ಅವರು ನಮ್ಮ ದೈಹಿಕ ಶಿಕ್ಷಣದ ಧೋರಣೆಯ ಪರಿಣಾಮವಾಗಿ 1957ರಲ್ಲಿ 1957ರಲ್ಲಿ ಒತ್ತಿಗೆ ಹಾಗೂ ಪುಸ್ತಕ ಮುಖಾಂತರ ಹೊಸ ವಿಶೇಷವಾಗಿ
ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1957ರಲ್ಲಿ ಒತ್ತಿಗೆ ಮತ್ತು ಪುಸ್ತಕದ ಮುಖಾಂತರ ಹೊಸದಾಗಿ ಮಿಷನರಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಎಷ್ಟರಲ್ಲಿ 1957ರ ಹೊತ್ತಿಗೆ ಮತ್ತು ಪುಸ್ತಕದ ಮುಖಾಂತರ ವಿಶೇಷವಾಗಿ ಹೊಸದಾಗಿ ಮಿಷನರಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಮಕ್ಕಳು ಗೊತ್ತಾಯ್ತಾ? ಎಷ್ಟರಲ್ಲಿ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1957ರಲ್ಲಿ ಹೊಸದಾಗಿ ಮಿಷನರಿ ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡಾ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಡೆಗಣಿಸಲಾಯಿತು. ಗೊತ್ತಾಯ್ತಾ? ಮತ್ತೆ ಕೆಲವು ಒಂದ ನಂತರ ಕೆಲವು ನಮ್ಮ ಭಾರತದ ದೈಹಿಕ ಚಟುವಟಿಕೆಗಳನ್ನು ಕ್ರೀಡೆಗಳನ್ನು ಕಡೆಗಣಿಸಲಾಯಿತು ಮತ್ತು ಭಾರತೀಯ ಶೈಕ್ಷಣಿಕ ಪದ್ಧತಿಗೆ ಜಾರಿಗೊಳಿಸಲಾಯಿತು. ಗೊತ್ತಾಯ್ತಾ? ಹಾಗೂ ತಾರಾಚಂದ್ ಸಮಿತಿ ಒಂದು ನೇಮಕವನ್ನು ಮಾಡ್ತಾರೆ. ಗೊತ್ತಾಯ್ತಾ? ಇದೇ ಇತಿಹಾಸ. ದೈಹಿಕ ಶಿಕ್ಷಣ ಅಭಿವೃದ್ಧಿ ವಿವಿಧ ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಸ್ವಾತಂತ್ರ್ಯ ನಂತರ 1948ರಲ್ಲಿ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಗಳು ದೈಹಿಕ ಶಿಕ್ಷಣದ ಸಮಿತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನು ರಚಿಸಲಾಯಿತು. ಎಷ್ಟರಲ್ಲಿ? 1948ರಲ್ಲಿ. 1948ರಲ್ಲಿ ತಾರಾಚಂದ್ ಸಮಿತಿ ಸಮಿತಿಯನ್ನ 1948ರಲ್ಲಿ ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನ ಪ್ರಾರಂಭ ಮಾಡಿದ. ಎಷ್ಟರಲ್ಲಿ? 1948ರಲ್ಲಿ ತಾರಾಚಂದ್ ಸಮಿತಿಯನ್ನ ಅಂತಂದ್ರೆ ಮಾಧ್ಯಮಿಕ ಶಾಲೆಗಳ ದೈಹಿಕ ಶಿಕ್ಷಣವನ್ನು ಸ್ಥಿತಿಗತಿಗಳನ್ನು ಉತ್ತಮಪಡಿಸಲು 1948ರಲ್ಲಿ ತಾರಾಚಂದ್ ಸಮಿತಿಯನ್ನ ಪ್ರಾರಂಭ ಮಾಡ್ತಾರೆ. ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನ ಆಯೋಜಿಸಲಾಯಿತು. ಅವಾಗ 1948ರಲ್ಲಿ ಏನ್ ಮಾಡ್ತಾರೆ? ಇದು ತಾರಾಚಂದ್ ಸಮಿತಿಯನ್ನ ಕೆಲವು ಮಾಧ್ಯಮಿಕ ಶಾಲೆಗಳನ್ನ ಸ್ಥಿತಿಗತಿಗಳನ್ನು ನೋಡಲು ಅವುಗಳನ್ನ ಉತ್ತಮಪಡಿಸಲು ಏನ್ ಮಾಡ್ತಾರೆ? ಇವರು ಒಂದು ತಾರಾಚಂದ್ ಸಮಿತಿಯನ್ನ 1948ರಲ್ಲಿ ಮಾಡ್ತಾರೆ. ತದನಂತರ ದೈಹಿಕ ಶಿಕ್ಷಣದ ಪದವಿ ಪಡೆಯಲು ಕೇಂದ್ರೀಯ ಕಾಲೇಜು. ಈಗ ನಾವು ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆಯಲು ಕೇಂದ್ರೀಯ ಕಾಲೇಜುಗಳನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಹಾಗೂ ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯಗಳನ್ನು ಪ್ರಕಟಿಸುವುದು. ಮಕ್ಕಳ ಒಂದೇದಾಯಿತು. ಇವ್ರು ಏನು ಮಾಡಿದ್ರು? ಒಂದೇದು ಇವರು 1948ರಲ್ಲಿ ತಾರಾಚಂದ್ ಸಮಿತಿಯನ್ನು ಮಾಡ್ತಾರೆ. ಎರಡನೇದು ದೈಹಿಕ ಶಿಕ್ಷಣ ಪದವಿ ಪಡೆಯಲು ನಾವು ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆಯಲು ಕೇಂದ್ರ ಕಾಲೇಜುಗಳು ಮತ್ತು ದೈಹಿಕ ಶಿಕ್ಷಕರ ತರಬೇತಿ ಸಂಸ್ಥೆಗಳು. ಈಗ ಕೇಂದ್ರ ಕಾಲೇಜು ನಮ್ಮ ದೈಹಿಕ ಶಿಕ್ಷಣವನ್ನು ಪದವಿ ಪಡೆಯಲು ಕೇಂದ್ರ ಕಾಲೇಜುಗಳನ್ನು ಮಾಡಿದರು. ಮತ್ತೆ ತದನಂತರ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿಯನ್ನು ಮತ್ತು ಈ ದೈಹಿಕ ಶಿಕ್ಷಣದಲ್ಲಿ ಮನೋಲ್ಲಾಸ ಸಾಹಿತ್ಯಗಳನ್ನು ಪ್ರಕಟಿಸುವುದು ಅಂತಂದರೆ ಪುಸ್ತಕ ಮತ್ತು ಸಾಹಿತ್ಯಗಳನ್ನು ಪ್ರಕಟಿಸುವುದು. ಇದನ್ನು ಈ ಮನೋಲ್ಲಾಸಕ್ಕೆ ಸಾಹಿತ್ಯಗಳನ್ನು ಮಾಡಿದರು. ಗೊತ್ತಾಯ್ತಾ? ಎಷ್ಟರಲ್ಲಿ? 1948ರಲ್ಲಿ ದೈಹಿಕ ಶಿಕ್ಷಣ ಪದವಿ ಪಡೆಯಲು ಏನು ಮಾಡಿದ್ರು? ಎರಡನೇದು ಕೇಂದ್ರೀಯ ಕಾಲೇಜುಗಳನ್ನು ಪ್ರಾರಂಭ ಮಾಡಿಸಿದರು. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿಯನ್ನು ಮಾಡಿದರು. ಆಮೇಲೆ ನೆಕ್ಸ್ಟು ಈ ಮಕ್ಕಳ ಮನೋಲ್ಲಾಸಕ್ಕೆ ಏನು ಮಾಡಿದರು? ಸಾಹಿತ್ಯವನ್ನು ಮತ್ತು ಪುಸ್ತಕಗಳನ್ನು ಇವರು ಪ್ರಕಟಿಸುವುದು. ಈಗ ಮೂರನೇದು ದೈಹಿಕ ಶಿಕ್ಷಣ ಪರೀಕ್ಷೆಗಳು. ಈಗ ಹೆಂಗೆ ಮಾಮೂಲು ಇತರೆ ವಿಷಯಗಳಿಗೆ ಹೇಗೆ ಮೌಲ್ಯಮಾಪನ ಮಾಡ್ತಾರೆ, ಪರೀಕ್ಷೆಗಳನ್ನು ಮಾಡ್ತಾರೆ, ಅದೇ ಥರ ನಮ್ಮ ತಾರಾಚಂದ್ ಸಮಿತಿಯಲ್ಲಿ ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನ ಮತ್ತು ತರಬೇತಿಗಳು, ಮೇಲ್ವಿಚಾರಣಾ ವ್ಯವಸ್ಥೆ, ಅಖಾಡ, ವ್ಯಾಯಾಮ ಶಾಲೆಗಳು, ಕ್ರೀಡಾತ್ಮಕಗಳನ್ನು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಮಾಡಲಾಯಿತು. ಮಕ್ಕಳು ಈಗ ದೈಹಿಕ ಶಿಕ್ಷಣದಲ್ಲಿ ಮೂರನೇದು ಪರೀಕ್ಷೆಗಳು, ಶಿಕ್ಷಕರಿಗೆ ತರಬೇತಿ,
ದೈಹಿಕ ಶಿಕ್ಷಕರಿಗೆ ತರಬೇತಿ. ಶಿಕ್ಷಕರಿಗೆ ತರಬೇತಿ, ಮೇಲ್ವಿಚಾರಣೆ, ಮೇಲ್ವಿಚಾರಣೆ ವ್ಯವಸ್ಥೆ, ಮೇಲ್ವಿಚಾರಣೆ ವ್ಯವಸ್ಥೆ, ಮೇಲ್ವಿಚಾರಣೆ ವ್ಯವಸ್ಥೆ. ಮತ್ತೆ ವ್ಯಾಯಾಮ ಶಾಲೆಗಳನ್ನು ಸ್ಥಾಪಿಸಲಾಯಿತು, ಕ್ರೀಡಾ ಕ್ಲಬ್ಬುಗಳನ್ನು, ಗೊತ್ತಾಯ್ತಾ, ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಂತ, ದೈಹಿಕ ಚಟುವಟಿಕೆಗೆ ಸಂಬಂಧಪಟ್ಟಂತ ದೈಹಿಕ ವ್ಯಾಯಾಮ ಶಾಲೆಗಳು ಅಥವಾ ದೈಹಿಕ ಕ್ಲಬ್ಬುಗಳು ಅನ್ನು ಸ್ಥಾಪಿಸಿ ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಮಾಡಲಾಯಿತು. ಇಲ್ಲಿ 1948ರಲ್ಲಿ ಏನೇನು ಮಾಡಿದ್ರು ಇವರು? 1948ರಲ್ಲಿ ತಾರಾಚಂದ್ ಸಮಿತಿಯಲ್ಲಿ ಏನೇನು ಮಾಡಿದ್ರು? ಫಸ್ಟು ದೈಹಿಕ ಶಿಕ್ಷಣ ಮಾಧ್ಯಮಿಕ ಶಾಲೆಗಳ ಸ್ಥಿತಿಗತಿಗಳನ್ನು ನೋಡಲು, ಎರಡನೇದು ದೈಹಿಕ ಶಿಕ್ಷಣ ಪದವಿ ಪಡೆಯಲು ಕೇಂದ್ರೀಯ ಕಾಲೇಜುಗಳನ್ನು, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿಯನ್ನು ಹಾಗೂ ದೈಹಿಕ ಶಿಕ್ಷಣ ತರಬೇತಿ ಹಾಗೂ ಮನೋಲ್ಲಾಸಕ್ಕೆ ಸಾಹಿತ್ಯಗಳನ್ನು, ಪುಸ್ತಕಗಳನ್ನು ಇವರು ಪ್ರಕಟಿಸುವುದು. ಮೂರನೇದು ದೈಹಿಕ ಶಿಕ್ಷಣ ಪರೀಕ್ಷೆಗಳು, ಮೌಲ್ಯಮಾಪನಗಳು, ತರಬೇತಿಗಳು, ಮೇಲ್ವಿಚಾರಣೆ ವ್ಯವಸ್ಥೆ, ಅಖಾಡ ಅಂದರೆ ಕುಸ್ತಿ ಅಖಾಡಗಳು, ವ್ಯಾಯಾಮ ಶಾಲೆಗಳು, ಕ್ರೀಡಾ ಕ್ಲಬ್ಗಳು, ಮತ್ತು ಆಮೇಲೆ ವ್ಯಾಯಾಮ ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು 1948ರ ತಾರಾಚಂದ್ ಸಮಿತಿಯಲ್ಲಿ ಇವನ್ನೆಲ್ಲ ಮಾಡಿದರು. ನೆಕ್ಸ್ಟ್ ರಾಧಾಕೃಷ್ಣನ್ ಆಯೋಗ ಶಿಫಾರಸುಗಳು. ಎರಡನೇದು ರಾಧಾಕೃಷ್ಣನ್ ಆಯೋಗ. ರಾಧಾಕೃಷ್ಣನ್ ಆಯೋಗ ಗೊತ್ತಾಯ್ತು ಮಕ್ಕಳ? ಫಸ್ಟ್ ಇದೆಲ್ಲ ಗೊತ್ತಾಯ್ತಲ್ಲ, ತಾರಾಚಂದ್ರ ಶಿಫಾರಸನ್ನು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಎರಡನೇದು ವಿಶ್ವವಿದ್ಯಾಲಯಗಳು ಏನೇನು ಈಗ ರಾಧಾಕೃಷ್ಣನ್ ಆಯೋಗದಲ್ಲಿ ಏನೇನು ಶಿಫಾರಸುಗಳನ್ನು ಮಾಡಿದರು ಗೊತ್ತಾಯ್ತಾ ಮಕ್ಕಳ? ಈಗ ನಾವು ಈ ತಾರಾಚಂದ್ ಸಮಿತಿಯಲ್ಲಿ 1948 ಏನ್ ಮಾಡಿದ್ರು ಅಂತಂದ್ರೆ, ಅವರು ಈ ಮಾಧ್ಯಮಿಕ ಶಾಲೆಗಳು ಸ್ಥಿತಿಗತಿಗಳನ್ನು ನೋಡ್ಕೊಂಡ್ಬಿಟ್ಟು ಅವರು ಒಂದು ಶಿಫಾರಸನ್ನು ಮಾಡ್ತಾರೆ. ಆಯೋಗ ದೈಹಿಕ ಶಿಕ್ಷಣ ಸ್ಥಿತಿಗತಿ ಉತ್ತಮಪಡಿಸಲು ತಾರಾಚಂದ್ ಸಮಿತಿಯನ್ನು ಆಚರಿಸ್ತಾರೆ. ಮತ್ತು ಎರಡನೇದು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕೇಂದ್ರೀಯ ಕಾಲೇಜುಗಳನ್ನು, ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ಪಡೆಯಲು, ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತರಬೇತಿಯನ್ನು ಪಡೆಯಲು ಕೆಲವು ವಿಷಯಗಳನ್ನು, ಸಾಹಿತ್ಯಗಳನ್ನು, ಪುಸ್ತಕಗಳನ್ನು ಪ್ರಕಟಿಸಿದರು. ಮೂರನೇದು ದೈಹಿಕ ಶಿಕ್ಷಣದಲ್ಲಿ ಪರೀಕ್ಷೆಗಳು, ಮೌಲ್ಯಮಾಪನವನ್ನು ಹೇಗೆ ಮಾಡಬೇಕು, ಅಂಕಗಳನ್ನು ಹೇಗೆ ಮಾಡಬೇಕು, ಗ್ರೇಡನ್ನು ಯಾವ ರೀತಿ ಕೊಡಬೇಕು, ಈ ರೀತಿ ಮೌಲ್ಯಮಾಪನವನ್ನು ದೈಹಿಕ ಶಿಕ್ಷಣದಲ್ಲಿ ಒಂದು ಶಿಫಾರಸನ್ನು ಬಂತು. ಆಮೇಲೆ ಅದಾದ ನಂತರ ನಾವು ಮೇಲ್ವಿಚಾರಣೆ ವ್ಯವಸ್ಥೆ ಗೊತ್ತಾಯ್ತಾ, ಮೇಲ್ವಿಚಾರಣೆಯನ್ನು ದೈಹಿಕ ಶಿಕ್ಷಣದಲ್ಲಿ ಯಾವ ರೀತಿ ಮಾಡಬೇಕು, ಆಮೇಲೆ ಅದರಲ್ಲಿ ಅಖಾಡ, ಕುಸ್ತಿ, ವ್ಯಾಯಾಮ ಶಾಲೆಗಳನ್ನು, ಆಮೇಲೆ ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ಹಲವಾರು ಶಿಫಾರಸುಗಳನ್ನು ಮಾಡ್ತೀವಿ. ಈಗ ನಾವು ರಾಧಾಕೃಷ್ಣನ್ ಆಯೋಗ ಶಿಫಾರಸುಗಳನ್ನು ಏನು ಮಾಡಿದ್ವಿ? ಎರಡನೇದು ರಾಧಾಕೃಷ್ಣನ್ ಆಯೋಗದ ಶಿಫಾರಸುಗಳನ್ನು ಏನೇನು ಶಿಫಾರಸು ಮಾಡಿದ್ರು ಅಂತಂದರೆ, ವಿಶ್ವವಿದ್ಯಾಲಯದ ಶಿಕ್ಷಣದ ವ್ಯವಸ್ಥೆಯನ್ನು ಪರಿಶೀಲಿಸಲು ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಸಮಿತಿಯನ್ನು ಮಾಡಿದರು. ಅಂತಂದರೆ ವಿಶ್ವವಿದ್ಯಾಲಯಗಳಂತಂದರೆ ಸ್ನಾತಕೋತ್ತರ ದೈಹಿಕ ಶಿಕ್ಷಣದಲ್ಲಿ ಸ್ನಾತಕೋತ್ತರ ಶಿಕ್ಷಣದ ವ್ಯವಸ್ಥೆಯನ್ನು ವಿಶ್ವವಿದ್ಯಾಲಯಗಳ ಶಿಕ್ಷಣದ ವ್ಯವಸ್ಥೆಯನ್ನು ಪರಿಶೀಲಿಸಲು ಆಯೋಗ ಮಾಡಿದರು. ರಾಧಾಕೃಷ್ಣನ್ ಸಮಿತಿ ಆಯೋಗವು ತಾರಾಚಂದ್ ಸಮಿತಿಯ ಶಿಫಾರಸುಗಳನ್ನು ಶಾಲಾ ಕಾಲೇಜುಗಳ ಕನಿಷ್ಠ 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕೆಂದು ಶಿಫಾರಸು ಮಾಡಿದರು. ಗೊತ್ತಾಯ್ತಾ? ಇವರು ತಾರಾಚಂದ್ ಮತ್ತು ರಾಧಾಕೃಷ್ಣನ್ ಆಯೋಗಗಳು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸ್ನಾತಕೋತ್ತರ ಪದವಿ ಅಥವಾ ಪದವಿಯನ್ನು ಪಡೆಯಲು 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕೆಂದು ಶಿಫಾರಸನ್ನು ಮಾಡ್ತಾರೆ. ಗೊತ್ತಾಯ್ತಾ ಮಕ್ಕಳು? ನೆಕ್ಸ್ಟ್ ಹೇಳಿದ್ರು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಗೊತ್ತಾಯ್ತಾ ಮಕ್ಕಳೇ? ಇವರು ಒಂದು ಇದನ್ನು ಹೊರಡಿಸ್ತಾರೆ, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಈ ತರಬೇತಿಯನ್ನು ಮಾಡಲು ನಮ್ಮ ದೈಹಿಕ ಶಿಕ್ಷಣದಲ್ಲಿ ಮಾಡ್ತಾರೆ. 1954ರಲ್ಲಿ
ಪರ್ಯಾಯ ಪರ್ಯಾಯ ಯೋಜನೆ ಮಾಡಿದ ನಂತರ ಕೆಲವು ಶಿಫಾರಸುಗಳನ್ನು ಮಾಡಿದ 1954ರಲ್ಲಿ ದೈಹಿಕ ಶಿಕ್ಷಣದ ಮನೋಲ್ಲಾಸ ಕೆಲವು ಚಟುವಟಿಕೆಗಳನ್ನು ಮಾಡಲು ಇದನ್ನು ಶಿಫಾರಸನ್ನು ಮಾಡ್ತಾರೆ. ನೆಕ್ಸ್ಟ್ 4ನೇದು ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್, NP ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್, ಇದೊಂದು ಶಿಫಾರಸನ್ನು ಮಾಡ್ತಾರೆ. ನ್ಯಾಷನಲ್ 4ನೇದು ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ and recreation ಗೊತ್ತಾಯ್ತಾ ಮಕ್ಕಳ? ಇದೊಂದು ಮಾಡ್ತಾರೆ. ಅಂದ್ರೆ ಇದರಲ್ಲಿ ಎಷ್ಟರಲ್ಲಿ ಮಾಡ್ತಾರೆ ಅಂದ್ರೆ 1956ರಲ್ಲಿ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಎಜುಕೇಶನ್ ಫಾರ್ ಫಿಸಿಕಲ್ ಅಂಡ್ ರಿಕ್ರಿಯೇಷನ್ ಒಂದು ಸಮಿತಿಯನ್ನ ತರ್ತಾರೆ. ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಅಂಡ್ ರಿಕ್ರಿಯೇಷನ್ ಎಷ್ಟರಲ್ಲಿ 1956ರಲ್ಲಿ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ನಮ್ಮಲ್ಲಿ ಇದೊಂದು ಸಮಿತಿಯನ್ನು ತಂದ್ಬಿಟ್ಟು ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ರಿಕ್ರಿಯೇಷನ್ ಎಂಬ ಶಿಫಾರಸು ಮಾಡಿ 1956ರಲ್ಲಿ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ನಮ್ಮ ಶಾಲಾ ಶಿಕ್ಷಣದಲ್ಲಿ ಅಭ್ಯಾಸ ಕ್ರಮವನ್ನು ಪರೀಕ್ಷಾ ಕ್ರಮವನ್ನು ಹೇಗೆ ಮಾಡಬೇಕು ಮತ್ತು ಹಾಗೂ 3 ವರ್ಷಗಳ ದೈಹಿಕ ಕಾಲೇಜನ್ನು ಆರಂಭಿಸಲು 1956ರಲ್ಲಿ ಶಿಫಾರಸು ಮಾಡಲಾಯಿತು. ಎಷ್ಟರಲ್ಲಿ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ಶಿಫಾರಸನ್ನು ಮಾಡಿಬಿಟ್ಟು ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮವನ್ನು ಪರೀಕ್ಷಾ ಕ್ರಮವನ್ನು 3 ವರ್ಷಗಳ ದೈಹಿಕ ಕಾಲೇಜನ್ನು ಆರಂಭಿಸಲು 1956ರಲ್ಲಿ ಶಿಫಾರಸನ್ನು ಮಾಡಲಾಯಿತು. ದೈಹಿಕ ಶಿಕ್ಷಣ ಕಾಲೇಜು ಆರಂಭಿಸಲು ನಂತರ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಸ್ಥಾಪಿಸಿ ಎಲ್ಲ ರಾಜ್ಯಗಳಿಗೆ 1 ವರ್ಷದ ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಲಾಯಿತು. 1957ರಲ್ಲಿ 1957ರಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಏನು ಮಾಡಿದ್ರು ಅಂತಂದರೆ ದೈಹಿಕ ಶಿಕ್ಷಣ ಕಾಲೇಜು ಪ್ರಾರಂಭ ಮಾಡಿದರು. ಮೊದಲು 1957ರಲ್ಲಿ ಕೇಂದ್ರ ಸರ್ಕಾರವು ಒಂದು ಗ್ವಾಲಿಯರ್ನಲ್ಲಿ ದೈಹಿಕ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸಲು ಲಕ್ಷ್ಮೀಬಾಯಿ ದೈಹಿಕ ಮಹಾವಿದ್ಯಾಲಯ, ಇಲ್ಲಿ ಮೊದಲು ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಸ್ಥಾಪಿಸಿ ಎಲ್ಲ ರಾಜ್ಯಗಳಿಗೂ 1 ವರ್ಷದ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿಸಿದರು. ಇಷ್ಟರಲ್ಲಿ 1957ರಲ್ಲಿ ಮೊದಲನೇ ಬಾರಿಗೆ ಏನು ಮಾಡಿದರು, ಲಕ್ಷ್ಮೀಬಾಯಿ ಕೇಂದ್ರ ಸರ್ಕಾರದವರು ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಿ ಎಲ್ಲ ರಾಜ್ಯಗಳಿಗೂ ಏನು ಮಾಡಿದರು 1 ವರ್ಷದ ದೈಹಿಕ ಶಿಕ್ಷಣ ತರಬೇತಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು. ನೆಕ್ಸ್ಟ್ ಈಗ 5ನೇದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್, ಇನ್ನೊಂದು ಸಮಿತಿಯನ್ನು ತರ್ತಾರೆ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ advisory board for physical education
ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಂದ್ರೆ ಒಂದು ಸಮಿತಿಯನ್ನ ಪ್ರಾರಂಭ ಮಾಡ್ತಾರೆ. ಯಾವುದೋ ಕಾಲೇಜು ಪ್ರಾರಂಭ ಆದ ನಂತರ ತರಬೇತಿ ಕೇಂದ್ರಗಳನ್ನ ಪ್ರಾರಂಭಿಸಲಾಯಿತು. ತದನಂತರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್, ಇದನ್ನ NPED ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? NPED. ಇದನ್ನ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂಡ್ ಫಿಸಿಕಲ್ ಎಜುಕೇಶನ್ ಡ್ರೈವ್ NPED. ನೆಕ್ಸ್ಟ್ ಫಿಸಿಕಲ್ effective drive ಅಂತ ಕರೀತಾರೆ. ಅಂತಂದ್ರೆ ಫಿಸಿಕಲ್ NPED ಅಂತ ಕರಿತೀವಿ. ನ್ಯಾಷನಲ್ ಫಿಸಿಕಲ್ ಎಜುಕೇಶನ್ ಅಂತ ಕರಿತೀವಿ. ಅದಾದ ನಂತರ ದೈಹಿಕ ಅರ್ಹತಾ ಪರೀಕ್ಷೆ ಯೋಜನೆಯನ್ನ ಸಿದ್ಧಪಡಿಸಿದ ನಂತರ ದೈಹಿಕ ಅರ್ಹತಾ ಪರೀಕ್ಷೆ ಅವನ ಆಕ್ಟಿವಿಟಿ ಪರ್ಫಾರ್ಮೆನ್ಸ್, ಅರ್ಹತಾ ಅಂತಂದ್ರೆ ಪರ್ಫಾರ್ಮೆನ್ಸ್. ನಂತರ 1959ರಲ್ಲಿ 1959ರಿಂದ 60 ದೈಹಿಕ ಅರ್ಹತಾ ಪರೀಕ್ಷೆ ಯೋಜನೆಯನ್ನು ಸಿದ್ಧಪಡಿಸಿದ ನಂತರ 1950ರಿಂದ 60ರ ಕಾರ್ಯಗತಗೊಳಿಸಲು 1953ರಲ್ಲಿ ಪ್ರಾರಂಭ ಮಾಡಿ 1953ರಲ್ಲಿ ಪ್ರಾರಂಭ ಮಾಡಿ 53ರಲ್ಲಿ ಪ್ರಾರಂಭ ಮಾಡಿ ತದನಂತರ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡಿದರು. 1961ರಲ್ಲಿ ಬದಲಾಯಿಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂದರೆ NIS ಪಾಟ್ಯಾಲದಲ್ಲಿ ಪ್ರಾರಂಭ ಮಾಡಲಾಯಿತು. ಗೊತ್ತಾಯ್ತಾ ಮಕ್ಕಳ? ಇದು ದೈಹಿಕ ಶಿಕ್ಷಣದ ಅರ್ಹತಾ ಯೋಜನೆಯನ್ನ ಸಿದ್ಧಪಡಿಸಿ ತದನಂತರ 1959ರಿಂದ 60ರಲ್ಲಿ ಇದನ್ನ ಕಾರ್ಯಗೊಳಿಸಲಾಯಿತು. 1953ರಲ್ಲಿ ಪ್ರಾರಂಭ ಮಾಡಿ ತದನಂತರ ರಾಜ್ಕುಮಾರಿ ಅಮೃತ್ ಕೌರ್ ಅವರು ಕ್ರೀಡಾ ಕೋಚಿಂಗ್ ಸೆಂಟರ್ ಅನ್ನ ಮಾಡಿದರು. ಯಾವುದು? ರಾಜ್ಕುಮಾರಿ ಅಮೃತ್ ಕೌರ್ ಎಂಬ ಒಂದು ಕ್ರೀಡಾ ಕೋಚಿಂಗ್ ಸೆಂಟರ್ ಅನ್ನು ಪ್ರಾರಂಭ ಮಾಡಿದರು. ತದನಂತರ 1961ರಲ್ಲಿ ಇದನ್ನ ಏನು ಬದಲಾಯಿಸಿದ್ರು, ಅಮೃತ್ ಕೌರ್ ಕೋಚಿಂಗ್ ಸೆಂಟರ್ ಅಂತ ಇತ್ತಲ್ಲ ಅದನ್ನ 1900 ಬದಲಾಯಿಸಿ 1961ರಲ್ಲಿ ಬದಲಾಯಿಸಿ ಏನು ಮಾಡಿದ್ರು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತಂದ್ರೆ NIS ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತಂದ್ರೆ ಪಾಟ್ಯಾಲದಲ್ಲಿ ಇದನ್ನ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ರು. ಇದರಲ್ಲಿ ಪ್ರಾರಂಭ ಮಾಡಿದ್ರು ಇದನ್ನ 1900 ಮಾಡಿದ್ರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್, ಇದಕ್ಕೆ NIS ಅಂತ ಕರೀತಾರೆ. NIS ಅಂತ ಕರೀತಾರೆ. ಇದು ಪಾಟ್ಯಾಲದಲ್ಲಿ ಪ್ರಾರಂಭವಾಯಿತು. ಇಲ್ಲಿ ಪಾಟ್ಯಾಲದಲ್ಲಿ ಪ್ರಾರಂಭವಾಯಿತು. ಇದು ಯಾವ ಪ್ರಾರಂಭವಾಯಿತು? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತಂದ್ರೆ ಇದು 1953ರಲ್ಲಿ ತರಬೇತಿ ಪಡೆದ ನಂತರ ರಾಜ್ಕುಮಾರಿ ಅಮೃತ್ ಕೌರ್ ಕೋಚಿಂಗ್ ಸೆಂಟರ್ನ ಮಾಡ್ತಾರೆ. ತದನಂತರ 1961ರಲ್ಲಿ ಇದನ್ನು ಬದಲಾವಣೆ ಮಾಡ್ತಾರೆ. ಅಮೃತ್ ಕೌರ್ ಮಾಡಿದ ಕೋಚಿಂಗ್ ಸೆಂಟರನ್ನ ಏನು ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ NIS ಎಂಬ
ಪಾಠ್ಯದಲ್ಲಿ ಇದನ್ನ ಪ್ರಾರಂಭ ಮಾಡ್ತಾರೆ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ನಿರಾಶ್ರಿತರ ಮತ್ತು ಶೋಷಿತರ ಸಮಸ್ಯೆಯಿಂದ ಉದ್ಭವವಾಗಿ ಅಶಿಸ್ತು ಮತ್ತು ಸಂಸ್ಕೃತಿಯ ಕೊರತೆಯಿಂದ ಜಿ.ಕೆ. ಬೋಸೆಯವರು ಡ್ರಿಲ್ ಆ್ಯಂಡ್ ಮಾರ್ಚಿಂಗ್, ಸಾಬಿನೆಯ ಗೀತೆಗಳು, ಕೆಲವು ಆಟಗಳನ್ನು ಜವಾಹರ್ಲಾಲ್ ನೆಹರು ಅವರು 1957ರಲ್ಲಿ NDS 1957ರಲ್ಲಿ NDS ಅಂತಂದ್ರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ಇದನ್ನ ಈ ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ನಿರಾಶ್ರಿತರು ಮತ್ತೆ ಶೋಷಿತರ ಒಂದು ಸಮಸ್ಯೆಯಿಂದ ಏನಾಯಿತು ಅಂತಂದರೆ ಈ ಅಶಿಸ್ತು ಉದ್ಭವವಾಗಿ ಮತ್ತು ಸಂಸ್ಕೃತಿಯ ಕೊರತೆಯಿಂದ ಜೆ.ಕೆ. ಬೋಸೆಯವರು ಡ್ರಿಲ್ ಆ್ಯಂಡ್ ಮಾರ್ಚಿಂಗ್, ಗೊತ್ತಾಯ್ತಾ? ಡ್ರಿಲ್ ಆ್ಯಂಡ್ ಮಾರ್ಚಿಂಗ್ ಮಾಡ್ತಾರಲ್ಲ ಮಕ್ಕಳ, ಡ್ರಿಲ್ ಆ್ಯಂಡ್ ಮಾರ್ಚಿಂಗ್, ಸಾಬಿನಾಯ ಗೀತೆಗಳು, ಕೆಲವು ಆಟಗಳನ್ನು ಜವಾಹರ್ಲಾಲ್ ನೆಹರು ಅವರ ಒಂದು ಸಮ್ಮುಖದಲ್ಲಿ 1950ರಲ್ಲಿ ಈ ಸಮಿತಿಯನ್ನು ಪ್ರಾರಂಭ ಮಾಡ್ತಾರೆ. ಯಾವುದು? ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್, NDS ಎಂಬ ಒಂದು ಶಿಫಾರಸನ್ನ ಮಾಡ್ತಾರೆ. ಗೊತ್ತಾಯ್ತು ಮಕ್ಕಳ? ಸ್ವಾತಂತ್ರ್ಯ ನಂತರದಲ್ಲಿ ಏನಾಯ್ತು ಅಂತಂದರೆ ನಮ್ಮ ದೇಶದಲ್ಲಿ ನಿರಾಶ್ರಿತರು, ಶೋಷಿತರು ಅವರ ಒಂದು ಸಮಸ್ಯೆಯಿಂದ ಉದ್ಭವವಾಗಿ ಅಶಿಸ್ತು, ಸಂಸ್ಕೃತಿ ಇವುಗಳನ್ನು ನೋಡಿಕೊಂಡು ಸಾಬಿನೆಯ ಗೀತೆಗಳನ್ನು ಮತ್ತು ಕೆಲವು ಆಟಗಳನ್ನು ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ 1950ರಲ್ಲಿ NDS ಅಂದರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅನ್ನೋ ಒಂದು ಸಮಿತಿಯನ್ನು ಅವರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ದೈಹಿಕ ಶಿಕ್ಷಣವನ್ನು ಕಲಿಯಬೇಕು ಎನ್ನುವ ಉದ್ದೇಶದಿಂದ 1965ರಲ್ಲಿ ಜಾರಿಗೆ ತಂದರು. 1965ರಲ್ಲಿ ಜಾರಿಗೆ ತಂದರು ಅಂತಂದರೆ ನಮ್ಮ ದೇಶದ ಎಲ್ಲ ದೈಹಿಕ ಶಿಕ್ಷಣವನ್ನು ಎಲ್ಲ ಶಾಲೆಗಳಲ್ಲೂ ನಮ್ಮ ಭಾರತದಲ್ಲಿ ದೈಹಿಕ ಶಿಕ್ಷಣವನ್ನು ಎಲ್ಲ ಮಕ್ಕಳು ಸಹ ಕಲಿಯಲಿ ಎನ್ನುವ ಉದ್ದೇಶದಿಂದ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಎಂಬ ಅಂದರೆ 1957ರಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು NDS ಸ್ಕೀಮನ್ನು ಮಾಡಿದರು. ಅಂತಂದರೆ ನಮ್ಮ ದೇಶದಲ್ಲಿ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ದೈಹಿಕ ಶಿಕ್ಷಣವನ್ನು ಪಡಿಬೇಕು ಎನ್ನುವ ಉದ್ದೇಶದಿಂದ ಈ ಸ್ಕೀಮನ್ನು 1957ರಲ್ಲಿ ನ್ಯಾಷನಲ್ ಡಿಸಿಪ್ಲೈನ್ ಸ್ಕೀಮ್ ಎಂಬ ಜೆ.ಕೆ. ಬೋಸ್ ಅವರು ಈ ಒಂದು ಶಿಫಾರಸನ್ನು ಮಾಡಿದರು. ತದನಂತರ NCC ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಇದೊಂದು ಸ್ಕೀಮು. ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ ಕೇಳ್ತಾ ಇದ್ರಲ್ಲ ಮಕ್ಕಳ ಏನೇನು ಅಂತ. NCC ಅಂದರೆ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್. ಇದಕ್ಕೆ NCC ಅಂದರೆ ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಅಂತ ಕರೀತೀವಿ. ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಅಂತ ಕರೀತೀವಿ. 1957ರಲ್ಲಿ NCC ಅಂದರೆ ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಕರೀತೀವಿ. ಇದಕ್ಕೆ ಏನಂತ ಕರೀತೀವಿ? NCC ಅಂದರೆ ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಕರೀತೀವಿ. NCC ಅಂದರೆ 1957ರಲ್ಲಿ ಮುಂತಾದ ಚಟುವಟಿಕೆಗಳನ್ನು NCC ಅಂದರೆ ಸ್ಕೌಟ್ ಅಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲಿ NCC ಅಂತಂದರೆ ಸ್ಕೌಟ್ ಅಂಡ್ ಗೈಡ್ಸು ಮುಂತಾದ ಚಟುವಟಿಕೆಗಳನ್ನು ಶಾಲೆಯಲ್ಲಿ ದೈಹಿಕ ಶಿಕ್ಷಣ ಪಾಠ್ಯಕ್ರಮದಲ್ಲಿ ಗೊಂದಲ ಸರಿಪಡಿಸಲು 1959ರಲ್ಲಿ
ಹೃದಯನಾಥ ಕುಂದ್ರ ಸಮಿತಿ, ಹೃದಯನಾಥ ಕುಂದ್ರ, ಹೃದಯನಾಥ ಕುಂದ್ರ ಕುಂದ್ರ ಸಮಿತಿ 1963ರಲ್ಲಿ ಹೃದಯನಾಥ ಕುಂದ್ರ ಅವರು 1959ರಲ್ಲಿ ಹೃದಯ ಕುಂದ್ರ ಅವರು 1963ರಲ್ಲಿ ಪಾಠ್ಯಕ್ರಮದಲ್ಲಿ ನ್ಯಾಷನಲ್ ಫಿಟ್ನೆಸ್ ಕ್ರಾಪ್ಸ್ ಅಂತಂದ್ರೆ ಹೇಗೆ ಫಿಟ್ನೆಸ್ ಇರಬೇಕು, ನ್ಯಾಷನಲ್ ಫಿಟ್ ನೆಟ್ ಕ್ರಾಪ್ಸ್ ಮತ್ತು NDS ನಂತರ ಎಲ್ಲ ಶಾಲೆಗಳಲ್ಲಿ 1965ರಿಂದ 66ರವರೆಗೆ ಕಡ್ಡಾಯವಾಗಿ ಕ್ರೀಡೆಗಳಿಗೆ ಆದ್ಯತೆ ನೀಡಲಾಯಿತು. ಎಲ್ಲಿ ಎಷ್ಟನ್ನ 1965ರಿಂದ 66ರವರೆಗೆ ಕಡ್ಡಾಯವಾಗಿ ಕ್ರೀಡೆಗಳಿಗೆ ಆದ್ಯತೆಯನ್ನು ನೀಡಲಾಯಿತು. ಪೂರ್ತಿ ನಮ್ಮ ದೈಹಿಕ ಶಿಕ್ಷಣಕ್ಕೆ ಪೂರ್ತಿ ಆದ್ಯತೆಯನ್ನು ನೀಡಿತು. 1967ರಲ್ಲಿ ದೇಶದ ದೈಹಿಕ ಮತ್ತು ಕ್ರೀಡೆಗಳ ಸಮನ್ವಯಗೊಳಿಸಲು ಸಮನ್ವಯಗೊಳಿಸಲು ಏನು ಮಾಡಬೇಕು ಅಂತಂದರೆ ಎಲ್ಲ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಆದ್ಯತೆ, ದೈಹಿಕ ಶಿಕ್ಷಣಕ್ಕೆ ವ್ಯಾಯಾಮ, ಯೋಗಾಸನ, ಇತರ ಚಟುವಟಿಕೆಗಳನ್ನು ಸಮಾನ ರೀತಿಯಲ್ಲಿ ಮಾಡಿಸಬಹುದು. ಏನಂತಂದರೆ 1967ರಲ್ಲಿ ದೇಶದಲ್ಲಿ ದೈಹಿಕ ಶಿಕ್ಷಣ ಕ್ರೀಡೆಗಳು ಸಮನ್ವಯಗೊಳಿಸಲು ಎಲ್ಲ ಶಾಲೆಗಳಲ್ಲೂ ಆದ್ಯತೆ ಮಾಡಿರುವ ವ್ಯಾಯಾಮ, ದೈಹಿಕ ಚಟುವಟಿಕೆ, ಎಲ್ಲ ಚಟುವಟಿಕೆಗಳನ್ನು ಸಮನ್ವಯಗೊಳಿಸಿ ಈ ಒಂದು ಶಿಫಾರಸನ್ನ ರೀತಿಯಲ್ಲಿ ಮಾಡಿದರು. ಇದು ನಮ್ಮ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ನಮ್ಮ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಮಕ್ಕಳ ದೈಹಿಕ ಶಿಕ್ಷಣದ ಬೆಳವಣಿಗೆ ಅಂತಂದರೆ ನಾವು ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರನ್ನ ಕಡ್ಡಾಯವಾಗಿ ವಾರ್ಷಿಕ ದೇಹದಾಢ್ಯತೆಯನ್ನು ಮಾಡುವುದು, ಮತ್ತೆ ಪರೀಕ್ಷೆಗಳಿಗೆ ಒಂದುಪಡಿಸಲು ಎಲ್ಲ ಕಡ್ಡಾಯವಾಗಿ ಪಾಸ್ ಆಗಬೇಕು. ದೈಹಿಕ ಮತ್ತು ಕ್ರೀಡೆಗಳಲ್ಲಿ ಸಮನ್ವಯಗೊಳಿಸಲು ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಒದಗಿಸಬೇಕು. ಯೋಗಾಸನ ಮತ್ತು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡುವುದರಿಂದ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆಯಾಗುವುದು. ಯೋಗಾಸನ ಆಗ್ಬೋದು, ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗುವುದು ಮತ್ತು ಮಾಡುವುದರಿಂದ ಶಾಲಾ ಶಿಕ್ಷಣದಲ್ಲಿ ಸೇರ್ಪಡೆಯನ್ನು ಮಾಡಿಕೊಳ್ಬಹುದು. ಸ್ಪರ್ಧಾತ್ಮಕ ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಉನ್ನತ ಹಾಗೂ ಶಿಕ್ಷಣ ಮತ್ತು ಉದ್ದೇಶಗಳನ್ನು ಅವಕಾಶವನ್ನು ಮಾಡಿಕೊಳ್ಬಹುದು. ನೆಕ್ಸ್ಟ್ ಕೊನೆಯದಾಗಿ ಈ ಸಮಿತಿಯವರು 1ರಿಂದ 12ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣದ ಪಠ್ಯಪುಸ್ತಕವನ್ನು ರೂಪಿಸಿ ಎಲ್ಲ ರಾಜ್ಯಗಳ ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿದರು. 2001 KP ಸಿಂಗ್ ದೇವರವರು ಶಿಫಾರಸುಗಳನ್ನು ಕರ್ನಾಟಕ ರಾಜ್ಯದಲ್ಲಿನ ಸ್ಥಿತಿಗತಿಯನ್ನು ಕೂಲಂಕುಷವಾಗಿ ಪರಿವರ್ತಿಸಿ ಪರಾಮರ್ಶಿಸಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಿತಿಯು KP ಸಿಂಗ್ ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಸಮಗ್ರವಾಗಿ ಅನುಷ್ಠಾನಕ್ಕೆ ತರಲು ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡಿ ಬಲವಾದ ಶಿಫಾರಸುಗಳನ್ನು ಮಾಡಿದರು. ತದನಂತರ 2003ರಿಂದ 2004ರಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ವಿಷಯಗಳನ್ನು ನಾವು ಕೂಲಂಕುಷವಾಗಿ ಹೊರಟ್ಟಿಯವರ ಸಮಿತಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೆವು. ನಂತರ ಮಕ್ಕಳ ಇನ್ನೊಂದು ಸರಿ ನಾನು ಈ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಇದರ ಬಗ್ಗೆ, ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ, ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳು ನೀಡಿದ ಶಿಫಾರಸುಗಳು ಮತ್ತು ಅನುಷ್ಠಾನ ಯಾವ ರೀತಿ ಮಾಡಿರುವ ಎಂಬುದರ ಬಗ್ಗೆ ತಿಳಿಯೋಣ. ಈಗ ನಾವು ನಮ್ಮ ಸ್ವಾತಂತ್ರ್ಯ ನಂತರದಲ್ಲಿ ದೈಹಿಕ ಶಿಕ್ಷಣ ಹೇಗಿತ್ತು, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೈಹಿಕ ಶಿಕ್ಷಣ ಅಭಿವೃದ್ಧಿ, ದೈಹಿಕ ವ್ಯಾಯಾಮ ಶಾಲೆಗಳು ಆಗ್ಬೋದು, ಮತ್ತು ಕೆಲವು ಯೋಗ, ಪ್ರಾಣಾಯಾಮ, ಇತರೆ ನಮ್ಮ ಪಠ್ಯಪುಸ್ತಕದಲ್ಲಿ ಬರುವ ಚಟುವಟಿಕೆಗಳು ಅಥವಾ ಪ್ರಾಯೋಗಿಕ ಆಗ್ಬೋದು ಅಥವಾ ತಾತ್ವಿಕ ಆಗ್ಬೋದು, ಇವೆಲ್ಲವನ್ನು ನೋಡಿದಾಗ ನಮ್ಮ ಭಾರತ ದೈಹಿಕ ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ದೈಹಿಕ ಶಿಕ್ಷಣದ ಬೆಳವಣಿಗೆ ಭಾರತದಲ್ಲಿ
ಒಂದು ಇದು ದೈಹಿಕ ಶಿಕ್ಷಣ ಏನಿದೆ ಅಂತಂದರೆ ಶಿಕ್ಷಣ ಇಲ್ಲದೆ ದೈಹಿಕ ಶಿಕ್ಷಣ ಇಲ್ಲ, ಶಿಕ್ಷಣ ಇಲ್ಲದೆ ದೈಹಿಕ, ಇವು ಒಂದು ನಾಣ್ಯದ ಎರಡು ಮುಖಗಳಿವೆ. ಅದೇ ನಂತರ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತಾ ಬಂದಿದೆ. ನಂತರ ಸ್ವಾತಂತ್ರ್ಯ ನಂತರದಲ್ಲಿ ಬೆಳವಣಿಗೆ ಅಂತಂದರೆ ಅಭಿವೃದ್ಧಿ ಅಂತ ನಮ್ಮ ದೈಹಿಕ ಶಿಕ್ಷಣ ಸ್ವಲ್ಪ ಅಭಿವೃದ್ಧಿ ಅಥವಾ ಚಟುವಟಿಕೆಗಳು ಆಗ್ಬೋದು. ಇತರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಹೇಗೆ ಇದನ್ನು ಶಿಫಾರಸುಗಳನ್ನು ಮಾಡಿದರು, ಮತ್ತು ನಾವು ಸ್ವಾತಂತ್ರ್ಯ ನಂತರ 1948 ಕೇಂದ್ರ ಸರ್ಕಾರ ಮಾಧ್ಯಮಿಕ ಶಾಲೆಗಳನ್ನು ಯಾವ ರೀತಿ ಸ್ಥಿತಿಗತಿಗಳನ್ನು ಕಂಡುಕೊಂಡು ನೋಡಬೇಕು, ಆ ಶಾಲೆಗಳನ್ನು ಮಾಧ್ಯಮಿಕ ಶಾಲೆಗಳ ಸ್ಥಿತಿಗತಿಗಳನ್ನು ಯಾವ ಮಟ್ಟದಲ್ಲಿದೆ, ಹೇಗಿವೆ ಎಂಬುದರ ಬಗ್ಗೆ ಗಮನದಲ್ಲಿ ಇಟ್ಟುಕೊಂಡು ಏನು ಮಾಡಿದರು ಅಂತಂದರೆ ಸಮಿತಿಗಳನ್ನು ರಚಿಸಿದರು. ದೈಹಿಕ ಶಿಕ್ಷಣದ ಪದವಿ ಕಾಲೇಜುಗಳನ್ನು ಕೆಲವು ಪದವಿ ಕಾಲೇಜುಗಳನ್ನು ಪ್ರಾರಂಭ ಮಾಡಿದರು. ನಮಗೆ ಈ ಕಾಲೇಜುಗಳ ದೈಹಿಕ ಶಿಕ್ಷಣ ತರಬೇತಿ, ಈಗ ಕೆಲವು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೇಗೆ ತರಬೇತಿಯನ್ನು ಕೊಡ್ಬೋದು, ಯಾವ ರೀತಿ ದೈಹಿಕ ಶಿಕ್ಷಣವನ್ನು ನಾವು ತರಬೇತಿ ಕೊಟ್ಟು ಅವರು ಯಾವ ಮಟ್ಟಕ್ಕೆ ನಾವು ವಿದ್ಯಾರ್ಥಿಗಳನ್ನು ಗುಣಮಟ್ಟವನ್ನು ಹೇಗೆ ನಾವು ಮಾಡ್ಬೋದು ಎಂಬುದರ ಬಗ್ಗೆ ಶಿಕ್ಷಕರಿಗೆ ತರಬೇತಿಯನ್ನು ಕೊಡೋದು. ಮತ್ತು ಮೌಲ್ಯಮಾಪನ, ನಮ್ಮ ದೈಹಿಕ ಶಿಕ್ಷಣದಲ್ಲಿ ಮೌಲ್ಯಮಾಪನ ಪರೀಕ್ಷೆಗಳನ್ನು ನಡೆಸೋದು. ಅದಾದ ನಂತರ ಮೌಲ್ಯಮಾಪನವನ್ನು ಹೇಗೆ ಮಾಡಬೇಕು, ಮೌಲ್ಯಮಾಪನ ಮಾಡಿ ಗ್ರೇಡನ್ನು ಹೇಗೆ ಕೊಡಬೇಕು, ಮತ್ತು ಇತರೆ ವೈಯಕ್ತಿಕ ಅಂಕವಹಿ, ಮತ್ತು ಇದರಲ್ಲಿ ಯಾವ ರೀತಿ ನಾವು A-B-C ಗ್ರೇಡನ್ನು ಯಾವ ರೀತಿ ಕೊಡಬೇಕು, ಮೌಲ್ಯಾಂಕನವನ್ನು ಹೇಗೆ ಮಾಡಬೇಕು, ಆಮೇಲೆ ಮೌಲ್ಯಮಾಪನ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಈ ಸ್ವತಂತ್ರ ನಂತರ ನಮ್ಮ ಬೆಳವಣಿಗೆ ದೈಹಿಕ ಶಿಕ್ಷಣ ಬೆಳವಣಿಗೆ ಯಾವ ರೀತಿ ಅಂತ ನಾವು ಮಾಡ್ಬೋದು. ಆಮೇಲೆ ಈ ದೈಹಿಕ ಶಿಕ್ಷಣದ ಮೇಲ್ವಿಚಾರಣೆ ಅಂತಂದರೆ ವ್ಯವಸ್ಥೆ ಮತ್ತು ನಮ್ಮ ದೈಹಿಕ ಶಿಕ್ಷಣದ ಅಖಾಡಗಳು, ಕುಸ್ತಿ ಆಗ್ಬೋದು, ಆಮೇಲೆ ವ್ಯಾಯಾಮ ಶಾಲೆಗಳು ಆಗ್ಬೋದು, ಆಮೇಲೆ ಇತರೆ ಪಠ್ಯಪುಸ್ತಕ ಸಾಹಿತಿಗಳು, ಕ್ರೀಡಾ ಕ್ಲಬ್ಗಳನ್ನು ಮಾಡಿಕೊಳ್ಳೋದು, ನಮ್ಮ ಕ್ರೀಡಾ ಸಂಬಂಧಪಟ್ಟಂತೆ ಕ್ರೀಡಾ ಕ್ಲಬ್ಗಳನ್ನು ಮಾಡಿಕೊಳ್ಳೋದು ಮೊದಲಾದ ಶಿಫಾರಸುಗಳನ್ನು ಮಾಡಿದ್ವಿ. ಅದು ರಾಮಚಂದ್ರ ಅವರು ಮಾಡಿದ್ರು. ತದನಂತರ ರಾಧಾಕೃಷ್ಣರ ಸಮಿತಿಗಳು ಅಂತಂದರೆ ವಿಶ್ವವಿದ್ಯಾಲಯಗಳಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಪರಿಗಣಿಸಿ ನಮ್ಮ ಸ್ನಾತಕೋತ್ತರ ಅಥವಾ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಅಂತಂದು ಅದನ್ನು ಪರಿಶೀಲಿಸಿ ಕೆಲವು ಆಯೋಗಗಳನ್ನು ಮಾಡಿದ್ರು. ಆಯೋಗದಲ್ಲಿ ಪ್ರಾಚೀನ ಸಮಿತಿ ಶಿಫಾರಸುಗಳಲ್ಲಿ ಶಾಲಾ ಕಾಲೇಜುಗಳ ಕನಿಷ್ಠ 2 ವರ್ಷಗಳ ಕಾಲ ನಾವು ಏನು ಮಾಡಬೇಕು, ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಶಿಫಾರಸು ಇರಬೇಕು ಎಂಬುದರ ಬಗ್ಗೆ ಅವರು ಮಾಡಿದರು. ತದನಂತರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಇದೊಂದು ಶಿಫಾರಸು ಅಂತ ಸೆಂಟ್ರಲ್, ಅದು ಕೇಂದ್ರ ಅಡ್ವೈಸರಿ ಅಂತಂದರೆ ಬೋರ್ಡ್ ಮಾಡಿಬಿಟ್ಟು ಫಿಸಿಕಲ್ ಎಜುಕೇಷನ್ಗೆ ಒಂದು ರಿಕ್ರಿಯೇಷನ್ ಮನರಂಜನೆ ಆಗುವ ರೀತಿಯಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಅಂತಂದರೆ ದೈಹಿಕ ಶಿಕ್ಷಣದಲ್ಲಿ ಮನರಂಜನೆ ಅಥವಾ ಆಟಗಳು ಯಾವ ರೀತಿ ಇರಬೇಕು ಎಂಬ ಒಂದು ಶಿಫಾರಸನ್ನು ಮಾಡಿದರು. 1954ರಲ್ಲಿ ದೈಹಿಕ ಶಿಕ್ಷಣದ ಮನೋಲ್ಲಾಸ ಅಂತಂದರೆ ಮನೋರಂಜನೆ, ಅವನಿಗೆ ಉಲ್ಲಾಸ ಆಗುವ ರೀತಿಯಲ್ಲಿ ಚಟುವಟಿಕೆಯನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಸಮಗ್ರವಾಗಿ ಅವರು ಯೋಚನೆ ಮಾಡಿ ಪರ್ಯಾಯ ಯೋಚನೆಯನ್ನು ಮಾಡಿದ ನಂತರ ಮತ್ತೊಂದು ಶಿಫಾರಸನ್ನು ತಂದರೆ ನ್ಯಾಷನಲ್ ಪ್ಲ್ಯಾನ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಒಂದು ಸಮಿತಿಯನ್ನು ತಂದರೆ ಇದು ರಾಷ್ಟ್ರೀಯ ಒಂದು ಪ್ಲ್ಯಾನ್ ಫಾರ್ ದೈಹಿಕ ಶಿಕ್ಷಣದ ಒಂದು ರಿಕ್ರಿಯೇಷನ್ ಅಂದರೆ ಮನರಂಜನೆಗೋಸ್ಕರ ಮಾಡ್ತಾರೆ. 1950ರಲ್ಲಿ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮವನ್ನು ಹೇಗೆ ಮಾಡಬೇಕು, ಆಮೇಲೆ ಪರೀಕ್ಷಾ ಕ್ರಮವನ್ನು ಯಾವ ರೀತಿ ಮಾಡಬೇಕು, 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನು ಆರಂಭಿಸಿ 1956ರಲ್ಲಿ ಶಿಫಾರಸನ್ನು ಮಾಡಲಾಯಿತು. ದೈಹಿಕ ಶಿಕ್ಷಣ ಕಾಲೇಜು ಪ್ರಾರಂಭ ಮಾಡಿದ ನಂತರ ನೆಕ್ಸ್ಟ್ ಒಂದು ದೈಹಿಕ ಶಿಕ್ಷಣ ಕಾಲೇಜನ್ನು ಮಾಡ್ತಾರೆ, ಅದು ಗ್ವಾಲಿಯರಲ್ಲಿ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯನ ಸ್ಥಾಪಿಸ್ತಾರೆ. ಅದಾದ ನಂತರ ಎಲ್ಲ ರಾಜ್ಯಗಳಿಗೂ 1 ವರ್ಷದ ತರಬೇತಿ ಕೇಂದ್ರಗಳನ್ನು ಎಲ್ಲ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೆ ಅದನ್ನು ಶಿಫಾರಸನ್ನು ಮಾಡ್ತಾರೆ. ಅದಾದ ನಂತರ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಅಂತಂದರೆ
ಇದು ಅಷ್ಟೇ ಕೇಂದ್ರ ಸರ್ಕಾರ ಒಂದು ಇದು ಫಿಸಿಕಲ್ ಎಫೆಕ್ಟಿವ್ ಡ್ರೈವ್ ಅಂತಂದ್ರೆ ಇದಕ್ಕೆ ನಾವು NPD ಅಂತೀವಿ, ನ್ಯಾಷನಲ್ ಫಿಸಿಕಲ್ ಎಜುಕೇಷನ್ ಅಂತ ನಾವು ಇದು ಮಾಡ್ತೀವಿ. ದೈಹಿಕ ಅರ್ಹತಾ ಪರೀಕ್ಷೆ ಯೋಜನೆಯನ್ನು ನಾವು ಮಾಡ್ತೀವಿ. ಮಕ್ಕಳ, ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ದೈಹಿಕ ಶಿಕ್ಷಣಗಳಿಗೆ ಬೆಳವಣಿಗೆ ಎಂಬ ವಿಷಯವಾಗಿ ನಿಮಗೆ ಸಾಕಷ್ಟು ಈ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.